ಶುರು ಮಾಡಿದ್ದೀರಿ. ನರಸಿಂಹ ಅವತಾರದ ವಿವರಣೆ. 4ನೆಯ ಅವತಾರ ನರಸಿಂಹದೇವರು. ಭಕ್ತ ಪ್ರಹ್ಲಾದ ಮಹಾರಾಜರನ್ನು ರಕ್ಷಿಸಲು ಅವರು ಪ್ರತ್ಯಕ್ಷರಾದರು. ಪ್ರಹ್ಲಾದನು 5 ವರ್ಷದ ಬಾಲಕನಾಗಿದ್ದನು. ಅವನನ್ನು ಅವನ ನಾಸ್ತಿಕ ತಂದೆ ತುಂಬಾ ಹಿಂಸೆ ಮಾಡುತ್ತಿದ್ದನು. ಹಿರಣ್ಯಕಶಿಪುವು ಬ್ರಹ್ಮನಿಂದ ಒಂದು ವರವನ್ನು ಪಡೆದನು. ಅವನನ್ನು ಯಾವುದೇ ಮನುಷ್ಯ ಅಥವಾ ಪ್ರಾಣಿಯಿಂದ ಕೊಲ್ಲಲಾಗುವುದಿಲ್ಲ. ಆದ್ದರಿಂದ ಭಗವಂತನು ಮನುಷ್ಯನೂ ಅಲ್ಲ ಪ್ರಾಣಿಯೂ ಅಲ್ಲದೆ ರೂಪದಲ್ಲಿ ನರಸಿಂಹ ರೂಪದಲ್ಲಿ ಪ್ರತ್ಯಕ್ಷನಾದನು. ಇದು ದೇವರ ಬುದ್ಧಿ ಮತ್ತು ನಮ್ಮ ಬುದ್ಧಿಯ ನಡುವಿನ ವ್ಯತ್ಯಾಸ. ನಾವು ದೇವರನ್ನು ನಮ್ಮ ಬುದ್ಧಿಯಿಂದ ಮೋಸಗೊಳಿಸಬಹುದು ಎಂದು ಯೋಚಿಸುತ್ತೇವೆ. ಆದರೆ ದೇವರು ನಮಗಿಂತ ಹೆಚ್ಚು ಬುದ್ಧಿವಂತ. ಹಿರಣ್ಯಕಶಿಪು ಅಮರನಾಗಲು ಬಯಸಿದನು. ಆದರೆ ಬ್ರಹ್ಮ ಹೇಳಿದನು, ಅದು ಸಾಧ್ಯವಿಲ್ಲ. ಹೀಗಾಗಿ ಅವನು ವಿವಿಧ ರೀತಿಯ ವರಗಳನ್ನು ಕೇಳಿಕೊಂಡನು. ಮನುಷ್ಯ ಅಥವಾ ಪ್ರಾಣಿಯಿಂದ ಸಾಯಬಾರದು. ಹಗಲು ಅಥವಾ ರಾತ್ರಿ ಅಲ್ಲದ ಸಮಯದಲ್ಲಿ ಸಾಯಬಾರದು. ಆಕಾಶ, ಭೂಮಿ ಅಥವಾ ನೀರಿನಲ್ಲಿ ಸಾಯಬಾರದು. ಯಾವುದೇ ಆಯುಧದಿಂದ ಸಾಯಬಾರದು. ಆದರೆ ಭಗವಂತನು ಎಲ್ಲವನ್ನು ಉಳಿಸಿಕೊಂಡೇ ಅವನನ್ನು ಸಂಹರಿಸಿದನು. ಸಂಜೆ, ಹಗಲು, ರಾತ್ರಿ ಮಧ್ಯದ ಸಮಯದಲ್ಲಿ ತನ್ನ ಮಡಲಿನಲ್ಲಿ ಭೂಮಿ, ಆಕಾಶ ಅಥವಾ ನೀರು, ತನ್ನ ನಖಗಳಿಂದ ಆಯುಧವಲ್ಲ, ಈ ರೀತಿ ಎಲ್ಲ ವರಗಳನ್ನು ಉಳಿಸಿಕೊಂಡೇ ಅವನನ್ನು ಕೊಂದನು. ಭೌತಿಕ ಜೀವನದ ಸತ್ಯ. ನಾವು ಎಷ್ಟು ವಿಜ್ಞಾನ ಅಭಿವೃದ್ಧಿ ಮಾಡಿದರೂ ಈ 4 ಸಂಗತಿಗಳನ್ನು ತಪ್ಪಿಸಲು ಸಾಧ್ಯವಿಲ್ಲ. ಜನ್ಮ, ಮೃತ್ಯು, ಜರ, ವ್ಯಾಧಿ. ಹಿರಣ್ಯಕಶಿಪುವು ಇದಕ್ಕೆ ಉದಾಹರಣೆ. ನರಸಿಂಹ ಚತುರ್ದಶಿ ಪ್ರಭು ಪ್ರತ್ಯಕ್ಷದ ದಿನ. ಭಗವಂತನು 2 ಕಾರಣಗಳಿಗೆ ಅವತಾರಗೊಳ್ಳುತ್ತಾನೆ. ಭಕ್ತರನ್ನು ರಕ್ಷಿಸಲು, ದುಷ್ಟರನ್ನು ನಾಶ ಮಾಡಲು. ಪ್ರಹ್ಲಾದ ಮಹಾರಾಜನ ತಪ್ಪು ಏನು? ಅವನು ಕೇವಲ ಕೃಷ್ಣ ಭಕ್ತನಾಗಿದ್ದನು. ಪ್ರಹ್ಲಾದ ಮಹಾರಾಜನ ಉಪದೇಶ. ಅವನು ತನ್ನ ತಂದೆಗೆ ಹೇಳಿದನು, ನವವಿಧ ಭಕ್ತಿ, ಶ್ರವಣಂ, ಕೀರ್ತನಂ, ಸ್ಮರಣಂ, ಆತ್ಮ ನಿವೇದನಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಈ 9 ರೀತಿಯ ಭಕ್ತಿ ಮಾಡಿದವನೇ ಜ್ಞಾನಿಯು. ಮೂಲ ತತ್ವ. ಪ್ರಹ್ಲಾದನು ಹೇಳಿದನು, ಕೃಷ್ಣ ಭಕ್ತಿ ಕಲಿಸಲಾಗುವುದಿಲ್ಲ, ಅದು ಸಹಜವಾಗಿ ಬರುತ್ತದೆ. ಆದರೆ ಭೌತಿಕ ಆಸಕ್ತಿ ಉಳ್ಳವರು ಅದನ್ನು ಅರಿಯಲು ಸಾಧ್ಯವಿಲ್ಲ. ಅವರು ಚೆವಿದದ್ದನ್ನು ಮತ್ತೆ ಚೆವಿಯುವರು. ಅದೇ ಭೌತಿಕ ಸುಖವನ್ನು ಮತ್ತೆ ಮತ್ತೆ ಅನುಭವಿಸುವವರು. ಜೀವನದ ಗುರಿ. ಪ್ರಹ್ಲಾದನು ಹೇಳಿದನು, ನಮ್ಮ ನಿಜವಾದ ಗುರಿ ವಿಷ್ಣುವನ್ನು ಅರಿಯುವುದು. ಆದರೆ ಜನರು ಸುಖ
ಭೌತಿಕ ಅಭಿವೃದ್ಧಿ ಇವುಗಳಲ್ಲಿ ಸಿಲುಕಿಕೊಂಡಿದ್ದಾರೆ. ಅಂಧ ನಾಯಕತ್ವ ಅವರು ಹೇಳುತ್ತಾರೆ, ದೇವಾಲಯಕ್ಕೆ ಹೋಗಬೇಡಿ, ಕೆಲಸ ಮಾಡಿ. ಆದರೆ ಇದರಿಂದ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಪರಿಹಾರ? ಪ್ರಹ್ಲಾದನು ಹೇಳಿದನು, ಶುದ್ಧ ಭಕ್ತನ ಆಶ್ರಯ ತೆಗೆದುಕೊಳ್ಳಬೇಕು. ಅವನ ಪಾದದ ಧೂಳಿಯನ್ನು ಸ್ವೀಕರಿಸಬೇಕು. ಅದರ ಮೂಲಕ ಪಾಪಗಳು ದೂರವಾಗುತ್ತವೆ, ಕೃಷ್ಣ ಭಕ್ತಿ ಬರುತ್ತದೆ. ಹಿರಣ್ಯಕಶಿಪುವಿನ ಅಂತ್ಯ. ಹಿರಣ್ಯಕಶಿಪು ಕೇಳಿದನು, ನಿನ್ನ ದೇವರು ಈ ಕಂಬದಲ್ಲಿಯೇ ಇದ್ದಾನೆಯೇ? ಪ್ರಹ್ಲಾದನು ಹೇಳಿದನು, ಹೌದು. ಅವನು ಕಂಬವನ್ನು ಹೊಡೆದನು. ಈ ತಕ್ಷಣ ನರಸಿಂಹದೇವರು ಪ್ರತ್ಯಕ್ಷರಾದರು. ನರಸಿಂಹದೇವರು. ಹರೇ ಕೃಷ್ಣ.